ಹಾಯ್ ಫ್ರೆಂಡ್, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್, ನೀವು ಒಂದು ಬೆಸ್ಟ್ ಅರ್ನಿಂಗ್ ಆಪ್ ನ ಹುಡುಕ್ತಾ ಇದ್ದೀರಾ? ನೀವು ಈಗ ಸರಿಯಾದ ವಿಡಿಯೋನ ನೋಡ್ತಾ ಇದ್ದೀರಾ. ಅರ್ನ್ ಮಾಡಕ್ಕೆ ಇದು ಒಂದು ಬೆಸ್ಟ್ ಅರ್ನಿಂಗ್ ಆಪ್ ಆಗಿದೆ ಗೈಸ್. ಈ ಒಂದು ಆಪ್ ಅಲ್ಲಿ ನೀವು ಸುಲಭವಾಗಿ ಅರ್ನ್ ಮಾಡ್ಕೋಬಹುದು. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ನೋಡೋಣ. ಮೊದಲನೆಯದಾಗಿ ಈ ಆಪ್ ಯಾವುದು ಅಂತ ನೋಡೋದಾದ್ರೆ ಅನ್ಗ್ರೋ. ಈ ಒಂದು ಆಪ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲೂ ಸಿಗುತ್ತೆ. ಬಾಕ್ಸ್ ಅಲ್ಲಿ ಈ ಒಂದು ಆಪ್ ನ ಲಿಂಕ್ ನ ಕೊಟ್ಟಿದ್ದೀನಿ. ನೀವು ಇಲ್ಲಿ ಕೂಡ ಕ್ಲಿಕ್ ಮಾಡ್ಕೊಂಡು ಈ ಒಂದು ಆಪ್ ನ ಓಪನ್ ಮಾಡ್ಕೊಬಹುದು. ನೀವು ಈ ಆಪ್ ನ ಒಂದು ರೇಟಿಂಗ್ ನೋಡಬಹುದು ಫ್ರೆಂಡ್. 4.7 ರೇಟಿಂಗ್ ಇದೆ. ಇದೊಂದು ಬೆಸ್ಟ್ ರೇಟಿಂಗ್ ಆಗಿದೆ ಫ್ರೆಂಡ್ಸ್. ನೋಡಿ, ಈಗ ನೀವು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನೀವು ಮೊದಲನೇ ಬಾರಿ ಈ ಆಪ್ ನ ಓಪನ್ ಮಾಡಿದರೆ ಇಲ್ಲಿ ನೋಡಿ ಅರ್ನ್ ಮನಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಇನ್ವಿಟೇಷನ್ ಕೋಡ್ ಕೇಳುತ್ತೆ. ನಿಮ್ಮ ಹತ್ರ ಇದ್ರೆ ಹಾಕಿ, ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ತಗೊಂಡ್ಬಂದು ಇನ್ವಿಟೇಷನ್ ಕೋಡ್ ನ ಹಾಕೊಂಬೋದು. ಇಲ್ಲ ಇದನ್ನು ಹಾಕಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಇನ್ನ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಅಥವಾ ಒಂದು ಇಮೇಲ್ ಅಡ್ರೆಸ್ ನ ಮುಖಾಂತರ ನೀವು ಈ ಆಪ್ ಗೆ ಲಾಗಿನ್ ಆಗ್ಬಹುದು. ನೀವು ಇಲ್ಲಿ ರಿಜಿಸ್ಟರ್ ಆದ ನಂತರ ಮತ್ತೆ ನಿಮ್ಗೆ ಒಂದು OTP ಬರುತ್ತೆ. ಇಲ್ಲಿ ಅದನ್ನ ಹಾಕೊಳ್ಳಿ. ಮತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅದನ್ನು ಕೊಡಿ. ಮತ್ತೆ ಒಂದು ಪಾಸ್ವರ್ಡ್ ನ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಬೇಕಾಗುತ್ತೆ. ಇದನ್ನೆಲ್ಲ ಈ ಪ್ರೋಸೆಸ್ ಎಲ್ಲ ನೀವು ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗ್ಬಿಡುತ್ತೆ. ನಾನು ಈಗ ಲಾಗಿನ್ ಆಗಿದ್ದೀನಿ, ನೋಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಕೆಲವೊಂದು ಆಪ್ಷನ್ಸ್ ನಿಮ್ಗೆ ಕಾಣಿಸುತ್ತೆ. ಇಂಟ್ರೆಸ್ಟ್ ಫ್ರಮ್ ಅಂತ ಇದೆ ನೋಡಿ. ಇಲ್ಲಿ ನಿಮಗೆ ನಿಮ್ಮ ಒಂದು ಇಂಟ್ರೆಸ್ಟ್ ಏನು ಅಂತ ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ಒಂದು ಇಂಟ್ರೆಸ್ಟ್ ನ ಚೂಸ್ ಮಾಡ್ಕೊಂತ ಇದ್ದೀನಿ. ನೀವು ನೋಡ್ಕೊಳ್ಳಿ. ವೆಬ್ಸೈಟ್ ಡಿಸೈನ್, ಮೊಬೈಲ್ ಮತ್ತು ಕಂಟೆಂಟ್ ರೈಟಿಂಗ್ ಅಂತ ಜಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಈ ಒಂದು ನನ್ನ ಒಂದು ಇಂಟ್ರೆಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ನಿಮ್ಗೆ ಒಂದು ಅಪ್ಲೈ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, ನಿಮ್ಗೆ ಸ್ಟಾರ್ಟ್ ಎಕ್ಸ್ಪ್ರೆಸ್ ಅಕೌಂಟ್ ಅಂತ ಇದೆ ಇಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಯಾವ ತರ ಒಂದು ಪ್ರೋಸೆಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ ಪ್ರೋಸೆಸ್ ಏನು ಅಂತ ನೀವು ಕ್ಲಿಯರ್ ಆಗಿ ನೀವೇ ಅದನ್ನ ಓದ್ಕೊಬಹುದು ಫ್ರೆಂಡ್. ನೀವು ಅದನ್ನ ಓದ್ಕೊಂಡಿದ ನಂತರ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ನೀವು ಈ ಒಂದು ಕೆಲಸ ಶುರು ಮಾಡಬಹುದು ಫ್ರೆಂಡ್. ಇದ್ರಲ್ಲಿ ಏನೂ ಇಲ್ಲ ಫ್ರೆಂಡ್, ನೀವು ಸುಮ್ನೆ ಈ ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಹಾಗೆ ಇರುತ್ತೆ ಫ್ರೆಂಡ್, ಬೇರೆ ಏನೂ ಇಲ್ಲ. ಇಲ್ಲಿ ತುಂಬಾ ಈಸಿಯಾಗಿ ಒಂದು ಅರ್ನ್ ಮಾಡ್ಕೊಬಹುದು ನೀವು. ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಇದು ಯಾವ ತರ ಅಂದ್ರೆ, ನೀವು ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗ್ತೀರಲ್ವಾ, ಅಲ್ಲಿ ನೀವು ನಿಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ನಿಮ್ಮ ಒಂದು ಬಾಸ್ ನಿಮ್ಗೆ ಯಾವ ತರ ಒಂದು ಕ್ವಶನ್ಸ್ ಕೇಳ್ತಾರೋ ಅದೇ ರೀತಿಯ ಒಂದು ಕ್ವಶನ್ಸ್ ಅನ್ನು ಇಲ್ಲಿ ನಿಮ್ಗೆ ತೋರಿಸಲಾಗುತ್ತೆ. ಅದಕ್ಕೆ ನೀವು ಆನ್ಸರ್ ಮಾಡಿದ್ರೆ ಅಷ್ಟೇ ಫ್ರೆಂಡ್, ನಿಮ್ಮ ವರ್ಕ್ ಇದು ಅಷ್ಟೇ ಆಗಿರುತ್ತೆ. ಇಲ್ಲಿ ಇನ್ನೂ ನೀವು ನೋಡ್ಕೊಬಹುದು. ಇಲ್ಲಿ ನೀವು ಯಾವುದೇ ಕಂಪನಿಯಲ್ಲಿ ವರ್ಕ್ ಮಾಡಬಹುದು ಫ್ರೆಂಡ್. ನೀವು ಕಂಪ್ಲೀಟ್ ಮಾಡಿದ ನಂತರ ನೀವು ಒಂದು ಸ್ಕ್ರೀನ್ ಶಾಟ್ ನ ತಗೊಂಡು ಕಂಪ್ಲೀಟ್ ಮಾಡಿದ ವರ್ಕ್ ಅನ್ನು ಅವರ ಒಂದು ಪೇಜ್ ಗೆ ನೀವು ಆ ಸ್ಕ್ರೀನ್ ಶಾಟ್ ನ ಅವರ ಒಂದು ಮೇಲ್ ಗೆ ನೀವು ಒಂದು ಸ್ಕ್ರೀನ್ ಶಾಟ್ ನ ಕಳಿಸಬೇಕಾಗುತ್ತೆ ಫ್ರೆಂಡ್. ನೀವು ಹಾಗೆ ಇಲ್ಲಿ ಸ್ಕ್ರೋಲ್ ಮಾಡಿ ನೋಡ್ರೆ ತುಂಬಾನೇ ಒಂದು ವರ್ಕ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು, ಅಂದ್ರೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಆ ತರಾನೇ ಒಂದು ವರ್ಕ್ ಇಲ್ಲಿ ಸಿಗುತ್ತೆ. ನೀವು ಯಾವ್ದು ಬೇಕೋ ಅದನ್ನ ತಗೊಂಡು ನೀವು ಇಲ್ಲಿ ಅರ್ನ್ ಮಾಡಿದ ಹಣವನ್ನು ಸೀದಾ ನಿಮ್ಮ ಬ್ಯಾಂಕ್ ಗೆ ಒಂದು ಟ್ರಾನ್ಸ್ಫರ್ ಮಾಡ್ಕೊಬಹುದು ಫ್ರೆಂಡ್ಸ್. ನೀವು ಇಲ್ಲಿ ತುಂಬಾನೇ ಈಸಿಯಾಗಿ ಅರ್ನ್ ಮಾಡ್ಕೊಬಹುದು ಫ್ರೆಂಡ್ಸ್. ನೀವು ಇಲ್ಲಿ ನಿಮ್ಮ ಒಂದು ಹೋಮ್ ಪೇಜ್ ಗೆ ಬಂದ್ರೆ ಇಲ್ಲಿ ವ್ಯಾಲೆಟ್ ಅಂತ ಇದೆ ನೋಡಿ. ಅಲ್ಲಿ ನಿಮ್ಮ ಒಂದು ಅರ್ನಿಂಗ್ ಅನ್ನು ತೋರಿಸ್ತಾರೆ. ಅದನ್ನ ನೀವು ತುಂಬಾ ಸುಲಭವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ